ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ಸಿಂಪಲಾಗಿ ಒಂದು ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದೀನಿ. ತುಂಬ ಸಿಂಪಲ್ ಉಂಟು. ಹಾಗೂ ಇನ್ನೊಂದೇನೆಂದರೆ, ಇದು ಅಕ್ಕಿ ಹಿಟ್ಟಿನಿಂದ ಸುಲಭವಾಗಿ ನಾವು ಮನೆಯಲ್ಲಿ ಮಾಡ್ಬೋದು. ಓಕೆ, ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟ್ ಇರುತ್ತೆ ಇದು. ಹಾಗಾಗಿ ಮನೆಯಲ್ಲಿರುವ ಕೆಲವು ಸಾಮಗ್ರಿಯಿಂದ ಇದನ್ನು ನಾವು ಮಾಡ್ಬೋದು. ಓಕೆ, ನನ್ನ ರೆಸಿಪಿ ಯಾರಿಗೆಲ್ಲ ಇಷ್ಟ ನೋಡಿ ಅವರು ಇವಾಗಲೇ ಇದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಇದಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನ ಇದ್ದೀರಾದರೆ ಜಾಸ್ತಿ ಕೂಡ ಹಾಕ್ಬೋದು. ಇದಕ್ಕೆ ನಾನು 1 ಕಪ್ಪು ಸಣ್ಣದಾಗಿ ಕಟ್ ಮಾಡಿದ ನೀರುಳ್ಳಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣಸು ನೋಡಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಹಸಿ ಆಲೂಗೆಡ್ಡೆ ಫ್ರೈ ಮಾಡಿದ್ದಲ್ಲ, ಬಾಯ್ಲ್ ಮಾಡಿದ್ದಲ್ಲ, ಬೇಯಿಸಿದಲ್ಲ, ಇದು ಹಸಿ ಆಲೂಗೆಡ್ಡೆ ಒಂದನ್ನು ಪೂರ್ತಿಯಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ ಈ ರೀತಿ. ಆಮೇಲೆ ಇದಕ್ಕೆ ಫ್ರೈ ಮಾಡಿದ ಶೇಂಗಾ ಇತ್ತು ನೋಡಿ, ಅದನ್ನು ಸ್ವಲ್ಪ ಹುಡಿ ಮಾಡಿ ಹಾಕ್ತಾಯಿದ್ದೀನಿ. ಇದರ ಫ್ಲೇವರ್ ನಿಮಗೆ ಇಷ್ಟ ಇದೆ ಆದರೆ ಮಾತ್ರ ಹಾಕಿ, ಇಲ್ಲದಿದ್ದರೆ ಇದು ಹಾಕಬೇಕಂತ ಏನೂ ಇಲ್ಲ. ಕೆಲವರಿಗೆ ಇಷ್ಟ ಇರುತ್ತೆ, ಅವರು ಮಾತ್ರ ಇದನ್ನು ಯೂಸ್ ಮಾಡಿ. ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಡಿ, ಇಲ್ಲದಿದ್ದರೆ ಶೇಂಗದ್ದೇ ಫ್ಲೇವರ್ ಒಡೆಯುತ್ತೆ ತಿನ್ನುವಾಗ, ಮುಖಕ್ಕೆ ಹೊಡೆಯುತ್ತೆ ಅಂತ ಹೇಳ್ತಾರೆ ನೋಡಿ, ತಿನ್ನುವಾಗ ಜಾಸ್ತಿಯಾಗಿ ಬರುತ್ತೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವೇನು ಮಾಡಬೇಕೆಂದರೆ ಸ್ವಲ್ಪ ನಿಮ್ಮ ಹತ್ರ ಮೊಸರು ಇದೆ ಆದರೆ ಅದನ್ನು ಹಾಕಿ ತುಂಬ ಚೆನ್ನಾಗಾಗುತ್ತೆ, ಅಥವಾ ಮಜ್ಜಿಗೆ ಇದೆ ಆದರೆ ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಬೋದು, ಇನ್ನೂ ಕೂಡ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಇದೇ ಆದರೆ ನೀವು ಟ್ರೈ ಮಾಡಿ ಅದನ್ನು. ಓಕೆ ನೋಡಿ, ಈ ರೀತಿ ಉಂಡೆ ರೀತಿ ಬಂದರೆ ಸಾಕು. ಇಷ್ಟೇ, ಇದಕ್ಕೆ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಇದನ್ನು ನೋಡಿ ಈ ರೀತಿ ಬಿಟ್ಟರೆ ಆಯಿತು. ತುಂಬ ಸಿಂಪಲ್ ಉಂಟು ನೋಡಿ. ಇದು ಕರೆಕ್ಟಾಗಿ ರೌಂಡ್ ಬರಬೇಕು, ಶೇಪ್ ಬರಬೇಕಂತ ಏನಿಲ್ಲ, ನಿಮ್ಮ ಕೈಯಿಂದ ಯಾವ ರೀತಿ ಆಗುತ್ತೆ ನೋಡಿ ಆ ರೀತಿ ಬಿಟ್ಟುಬಿಡಿ. ನೋಡಿ, ತುಂಬ ನೀರು ಮಾಡಬೇಡಿ. ಒಮ್ಮೆಲೆ ನೀರು ಆಗಿದೆ ಆದರೆ ಈ ರೀತಿ ಶೇಪ್ ಬರ್ತಾ ಇಲ್ಲ ಆದರೆ ಸ್ವಲ್ಪ ನೀವು ಅಕ್ಕಿ ಹಿಟ್ಟನ್ನು ಜಾಸ್ತಿ ಬೆರೆಸಿದರೆ ಆಯಿತು, ಅಷ್ಟೇ ಇದರಲ್ಲಿರೋದು. ಓಕೆ ನೋಡಿ, ಈ ರೀತಿ ಇದನ್ನು ಹಾಕಿ ತುಂಬ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಹಾಗೂ ಚೆನ್ನಾಗಾಗುತ್ತೆ. ಸಾಸ್ ಚಟ್ನಿಯೊಂದಿಗೆ ಇದನ್ನು ತಿನ್ನಲು ಟೇಸ್ಟ್ ಆಗುತ್ತೆ. ಖಾಲಿ ತಿನ್ನೋದಕ್ಕಿಂತಲೂ ಚಟ್ನಿ ಅಥವಾ ಸಾಸ್ ಇದೆ ಆದರೆ ಖಂಡಿತವಾಗಲೂ ಇದು ತುಂಬ ಟೇಸ್ಟ್ ಆಗುತ್ತೆ ತಿನ್ನಲಿಕ್ಕೆ. ಬ್ರೇಕ್ಫಾಸ್ಟಿಗೆ ಕೂಡ ನೀವು ಇದನ್ನು ಮಾಡ್ಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಚೆನ್ನಾಗಿ ಇದನ್ನು ಕ್ರಿಸ್ಪಿ ಆಗೋವರೆಗೂ, ಇದರ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿದರೆ ಆಯಿತು. ಇಷ್ಟೇ ಮಾಡಲಿಕ್ಕಿರೋದು ಇದರಲ್ಲಿ. ನೋಡಿದ್ರಲ್ಲ, ಬೇಕಿದ್ದರೆ ಇದಕ್ಕೆ ನೀವು ಸ್ವಲ್ಪ ಕ್ಯಾಬೇಜ್ ಕೂಡ ಹಾಕ್ಬೋದು, ಅಥವಾ ಗೋಬಿ ಏನಾದರೂ ಇದ್ದರೆ ಅದನ್ನು ತುರಿದು ಕೂಡ ಇದಕ್ಕೆ ನೀವು ಹಾಕ್ಬೋದು. ನೋಡಿ ಆಯ್ತು, ಇದು ಇಷ್ಟೇ ಕಲರ್ ಬಂದರೆ ಆಯಿತು. ಕ್ರಿಸ್ಪಿಯಾಗಿರುತ್ತೆ, ತೆಗೆಯುವಾಗ ನಿಮಗೆ ಗೊತ್ತಾಗುತ್ತೆ, ಕರ ಸೌಂಡ್ ಬರುತ್ತೆ, ಆವಾಗ ಇದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಓಕೆ, ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಇದರಿಂದ ನನ್ನ ನೋಟಿಫಿಕೇಷನ್ ಸಿಗುತ್ತೆ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಖಂಡಿತವಾಗ್ಲೂ ಮನೆಯಲ್ಲಿರಿ, ಇದನ್ನು ಟ್ರೈ ಮಾಡಿ ತಿನ್ನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.